ಸ್ನೇಹಿತರೆ ನಮಸ್ಕಾರ. ಇವತ್ತು ಮೀನ್ ತವಾ ಫ್ರೈ ಖಂಡಿತವಾಗ್ಲೂ ತಿಂದೆ ಕರೆದೋಗ್ತೀರಾ. ಮೈಸೂರಿನ ಬ್ಯಾಕ್ ವಾಟರ್ ಹತ್ರ ಫ್ರೆಶ್ ಆಗಿ ಹಿಡಿದಿರುವಂತ ಮೀನ್ನ ತವಾ ಫ್ರೈ ಮಾಡ್ತಾ ಇದೀವಿ. ತಾವು ಒಂದ್ಸಲ ಬಂದ್ರೆ ತಿಂದ್ರೆ ಕರೆದೋಗ್ತೀರಾ. ನೋಡಿ, ಮೀನ್ ತವಾ ಫ್ರೈ ಫೈನಲ್ ರೆಡಿ ಆಗಿದೆ. ಈಗ ತಿನ್ನುವ ಸಮಯ ಶುರುವಾಗಿದೆ. ಕೂಗು ಕೋಳಿಗೆ ಖಾರ ಮಸಾಲ, ಖಾರ ಮಸಾಲ, ಖಾರ ಮಸಾಲ. ನೀರಲ್ಲಿ ಓಡುವಂತ ಮೀನಿಗೆ ಖಾರ ಮಸಾಲ, ಖಾರ ಮಸಾಲ. ಈಗ ಸ್ವಲ್ಪ ಹೊತ್ತು ಬಿಟ್ಟು ತವಾ ಫ್ರೈ ಮಾಡಿ ತಿನ್ನೋಣ. ಖಂಡಿತವಾಗ್ಲೂ ಸಖತ್ತಾಗಿರುತ್ತೆ. ಈಗ ಅಡಿಗೆ ಶುರು ಮಾಡ್ತೀವಿ ನಾವು. ನೋಡಿ ಸ್ನೇಹಿತರೆ, ಮೈಸೂರು KRS ಅಲ್ಲಿ ಹಿಡಿದಿರುವಂಥ ಜಿಲೇಬಿ ಮೀನು, ಫ್ರೆಶ್ ಮೀನು ಇದು. ಇವತ್ತು ಫಿಶ್ ತವಾ ಫ್ರೈ. ನೋಡಿ, ಇಲ್ಲೇ ಮೀನು ಹಿಡಿಯೋದು, ಇಲ್ಲೇ ಕಟ್ ಮಾಡ್ಕೊಳ್ಳೋದು, ಇಲ್ಲೇ ವಾಶ್ ಮಾಡ್ಕೊಳ್ಳೋದು, ಅಡುಗೆ ಇಲ್ಲೇ ಮಾಡ್ಕೊಳ್ಳೋದು, ಇಲ್ಲೇ ತಿನ್ಕೊಳ್ಳೋದು. ಆಹಾ, ನೋಡಿ ಹೇಗಿದೆ ಮೀನು, ಫ್ರೆಶ್ ಮೀನು. KRS ಡ್ಯಾಮಲ್ಲಿ ಹಿಡಿದಿರುವಂಥ ಫ್ರೆಶ್ ಜಿಲೇಬಿ ಮೀನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹುಣಸೆ ಹಣ್ಣಿನ ನೀರು. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್. ಮಿಕ್ಸ್ ಮಾಡಿ ಬಿಸಿ ಬಿಸಿ ಮೀನು ರೆಡಿ ಆಗ್ತಾ ಇದೆ. ಒಂದು ಗಾದೆ ಇದೆ, ಕೂಗು ಕೋಳಿಗೆ ಖಾರ ಮಸಾಲ. ಇವತ್ತು ನೀರಲ್ಲಿ ಓಡುವಂಥ ಮೀನಿಗೆ ಖಾರ ಮಸಾಲ. ಏನೇಳಿ, ನೀರಲ್ಲಿ ಓಡುವಂಥ ಮೀನಿಗೆ ಖಾರ ಮಸಾಲ. ತಿಂದರೆ ಕರೆದೋಗ್ಬೇಕು. ಸ್ವಲ್ಪ ಎಣ್ಣೆ. ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೀನಿಗೆ ಹಚ್ಚೋದೆ ಬಿಸಿ ಬಿಸಿ ತವಾ ಫ್ರೈ. ಸ್ವಲ್ಪ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಈಗ ಮೀನಿಗೆ ಮಾರ್ಕ್ ಮಾಡಿದ್ದೀವಿ. ಈಗ ಮೀನಿಗೆ ಮಸಾಲ ಹಚ್ತಾ ಇದ್ದೀವಿ. ನೋಡಿ, ಮೈಸೂರಲ್ಲಿ KRS ಡ್ಯಾಮ್ ಹತ್ರ ಮಾಡುವಂಥ ಅಡುಗೆ ಇದು. ನಾವು ಮೈಸೂರು ರುಚಿ ಮೆಸ್ ಗೊತ್ತಲ್ವಾ? ಮೈಸೂರು ರುಚಿ ಮೆಸ್ ನಾಟಿ ಸ್ಟೈಲ್ ಊಟ, ಸೌದೆ ಒಳೆಯಲ್ಲಿ ಊಟ. ಖಂಡಿತ ತಾವು ಎಲ್ಲೇ ಬಂದ್ರೇನು, ಮೈಸೂರು ಬಂದರೆ ಖಂಡಿತವಳು ಮೈಸೂರಿನ ರುಚಿ ಮೆಸ್ ಊಟ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ನೋಡಿ ಹೇಗಿದೆ KRS ಡ್ಯಾಮ್ ಬ್ಯಾಕ್ ವಾಟರ್. ಇದು ಸಖತ್ತಾಗಿದೆ ಲೊಕೇಶನ್ ಅಂತೂ. ಮೈಸೂರು ಅಂದ್ರೆ ನ್ಯಾಚರ್ ಅಂದರೆ ಮೈಸೂರು. ಈಗ ಮೀನಿಗೆ ಮಸಾಲ ಹಚ್ಚಿದ್ದೀವಿ. ಒಂದು ಅರ್ಧ ಅವರ್ ಸ್ವಲ್ಪ ಹೊತ್ತು ಸೈಡ್ಗೆ ಇಡೋಣ. ಮೀನಿಗೆ ಮಸಾಲೆ ಹಚ್ಚಿದ್ದೀವಿ, ಅರ್ಧ ಅವರ್ ಸೈಡ್ಗೆ ಇಡೋಣ. ಆಮೇಲೆ ಬಿಸಿ ಬಿಸಿಯಾಗಿ ತಿನ್ನೋಣ. ಮೀನಾಕ್ಷಿಪುರದ ಮೀನಾಕ್ಷಿ, ಎಂಥ ಮೀನ ಉಡ್ಸ್ಬಿಟ್ಟಿದ್ದೀಯಮ್ಮ. ಇವತ್ತು ಮೀನು ಕೊಟ್ಟಿದ್ದೀಯಮ್ಮ. ಖಾರ ಮಸಾಲ ಮಾಡ್ತಾ ಇದ್ದೀವಿ. ನೀರಲ್ಲಿ ಓಡುವಂಥ ಮೀನಿಗೆ ಖಾರ ಮಸಾಲ. ಈಗ ಬಿಸಿ ಬಿಸಿಯಾಗಿ ಮಾಡೋದೆ, ಖುಷಿ ಖುಷಿಯಾಗಿ ತಿನ್ನೋದೆ, ಮಜಾ ಮಾಡೋದೆ. ಸ್ವಲ್ಪ ಎಣ್ಣೆ, ತವಾ ಮೇಲೆ ಎಣ್ಣೆ ಬಿಡೋಣ. ನೋಡಿ, ಬಿಸಿ ಬಿಸಿ ತವಾ ಮೇಲೆ ಎಣ್ಣೆ ಬಿಟ್ಟಿದ್ದೀವಿ. ಈಗ ಮೀನು ಇಡ್ತಾ ಇದ್ದೀವಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸ್ನೇಹಿತರೆ, ಬಿಸಿ ಬಿಸಿ ತವಾ ಫ್ರೈ ನೋಡಿ ಹೇಗಿದೆ ಗಮ್ಮ. ನೋಡಿ, ನಮ್ಮ ಮೈಸೂರಿನ ಬ್ಯಾಕ್ ವಾಟರ್ ತವಾ ಫ್ರೈ ರೆಡಿ ಆಗಿದೆ. ಈಗ ಸ್ವಲ್ಪ ನಾವು ಈರುಳ್ಳಿನೂ ಮತ್ತೆ ಸ್ವಲ್ಪ ಟೊಮೊಟೊ ಹಚ್ಕೊಂಡಿದ್ದೀವಿ ಮೇಲ್ಗಡೆ. ನೋಡಿ, ಸ್ವಲ್ಪ ಚೂರು ನೀವು ಬೇಕಾದ್ರೆ ಹಾಕೋಬಹುದು, ಬೇಡ ಸ್ಕಿಪ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ. ಅದು ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊ, ಹಾಗೆ ತಿನ್ಬೋದು, ತೊಂದರೆ ಇಲ್ಲ. ನೋಡಿ ನೋಡಿ ಹೇಗಿದೆ, ಕರ್ರಮ್ ಅಂತ ಇರುತ್ತೆ. ಕರ್ರಮ್ ಅಂತ ಇರುತ್ತೆ. ನೋಡಿ ಹೆಂಗಿರುತ್ತೆ. ಈರುಳ್ಳಿ, ಆ ಮೀನು ಫ್ರೈ, ಟೊಮೊಟೊ ಸಖತ್ತಾಗಿರುತ್ತೆ. ಬೇಕಂದ್ರೆ ನೀವು ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ, ಮೀನ್ ತವಾ ಫ್ರೈ ಫೈನಲ್ ರೆಡಿ ಆಗಿದೆ. ರೆಡಿ ಆಗಿದೆ ಮೀನ್ ಘಮ. ಓಹೋ, ನೋಡ್ದ ಹೇಗಿದೆ. ಹಾಕಿ ಸರ್ ಮೇಲೆ ಈರುಳ್ಳಿ, ಟೊಮೊಟೊ. ಆಹಾ, ಬಾಯೆಲ್ಲ ನೀರು ಬರ್ತಾ ಇದೆಯಪ್ಪ. ರಾಘುಲ, ಬಿಸಿ ಬಿಸಿ ಮೀನ್ ತವಾ ಫ್ರೈ ರೆಡಿ ಆಗಿದೆ. ತಮ್ಮ ಮನೇಲಿ ತಾವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ. ಆಹಾ, ಮೀನ್ ಫ್ರೈ ನೋಡಿ ಹೇಗಿದೆ ಘಮ. ನೋಡಿ, ಬಿಸಿ ಬಿಸಿ
ಬಿಸಿ ತವಾ ಫ್ರೈ ರೆಡಿಯಾಗಿದೆ. ಮೈಸೂರಿನ ರುಚಿ ಮೆಸ್ ನಾಟಿ ಸ್ಟೈಲ್ ಅಡಿಗೆ ಇದು ಸಖತ್ತಾಗಿರುತ್ತೆ. ಸರ್ ನೀವು ತಯಾರಿ ಸಾಗಿ ಈರುಳ್ಳಿನ ಮೀನು ನೋಡಿ ಬಿಸಿ ಸುಡ್ತಾ ಇದೆ. ಸಖತ್ತಾಗಿದೆ. ನೋಡಿ ಬಾಬುಲ ಬಾಬಾಲೆ ಆಯ್ತಾ ಇದು ನೋಡು ಇದು ಸಖತ್ತಾಗೈತಣ್ಣ. ಹಾಂ ಬಾಯಿ